ಈಗ ಸಮಯದ ಅಭಾವ ಇದೆ, ಈಗ ಏನು ಜಾಸ್ತಿ ಮಾತಾಡಕ್ಕಾಗಲ್ಲ. ಇದು ಪ್ರತಿಭಾ ಪುರಸ್ಕಾರ ಇರೋದ್ರಿಂದ ನಾನು ಎಲ್ಲ ಸ್ಟೂಡೆಂಟ್ಸ್ ಬಂದಿದ್ದೀರಾ ಮತ್ತು ಅವರು ಪೋಷಕರು ಬಂದಿದ್ದೀರಾ, ಅವ್ರಿಗೆ ನಾನು ಒಂದು ಮೋಟಿವೇಶನ್ ಆಗಲಿ ಅನ್ನೋದು ದೃಷ್ಟಿಯಿಂದ ಮಾತಾಡ್ತೀನಿ. ಅದರ್ವೈಸ್ ಏನಿಲ್ಲ. ನಂದು ಇದೇ KR ನನ್ನ ಊರು. ನಾನು 2014 ಬ್ಯಾಚ್ KS ಆಫೀಸರು. ಈಗ ಸ್ಪೆಷಾಲಿಟಿ ರ್ಯಾಂಕ್ ಇದ್ದೀನಿ. ಮೊನ್ನೆ ಯತೀಂದ್ರ ಸಾಹೇಬರು ಈ ಸರ್ಕಾರದಲ್ಲಿ ನನಗೆ MD ವ್ಯವಸ್ಥಾಪಕ ನಿರ್ದೇಶಕರು ಅಂತ ದೇವರಾಜ್ ಅರ್ಶನ್ ಹಾಕಿದ್ದೆ. ನಾನು ಸ್ಟೂಡೆಂಟ್ಸ್ಗಳಿಗೆ ಹೇಳಕ್ ಬಯಸೋದೇನೆಂದ್ರೆ, ಇತ್ತೀಚಿನ ಕಾಲದಲ್ಲಿ ಒಂದು ಜ್ಞಾನವೇ ಶಕ್ತಿ. ಅಂದ್ರೆ ಜ್ಞಾನ ಅಂದ್ರೆ ನೀವು ಎಷ್ಟು ವಿದ್ಯಾವಂತರಾಗ್ತೀರಾ, ಎಷ್ಟು ಜಾಗೃತರಾಗ್ತೀರಾ, ಅಷ್ಟು ನೀವು ಶಕ್ತಿವಂತರಾಗ್ತೀರಾ. ಶಕ್ತಿವಂತರು ಅಂದ್ರೆ ನಾಟ್ಯ ಫಿಸಿಕಲ್ ಅಲ್ಲ, ಮಾನಸಿಕವಾಗಿ ಶಕ್ತಿವಂತರಾಗ್ತೀರಾ. ನೀವು ಇಂಡಿವಿಜುವಲ್ ಆಗಿ ಜಾಗೃತರಾಗಿ ವೈಯಕ್ತಿಕವಾಗಿ ನೀವು ಒಳ್ಳೊಳ್ಳೆ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಂಡ್ರೆ ಅದು ನಿಜವಾಗ್ಲೂ ಈ ಸಮಾಜಕ್ಕೆ ಕೊಡ್ತಕ್ಕಂಥ ಒಂದು ಕೊಡುಗೆ. ನೀವು ಏನು ಈ ಪ್ರತಿಭೆಗೆ ಪುರಸ್ಕಾರಕ್ಕೆ ಅರ್ಹರಾಗಿದ್ದೀರಾ, ಇದು ನಿಮ್ಮ ಜವಾಬ್ದಾರಿಯನ್ನ ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್ ನೀವು ಇನ್ನೂ ಹೆಚ್ಚು ಹೆಚ್ಚು ಓದಿ ಉನ್ನತ ಹುದ್ದೆಗಳಿಗೆ ಮತ್ತು ಉನ್ನತ ಸ್ಥಾನಗಳಿಗೆ ಹೋಗಬೇಕು. ಏನ್ ನೀವು ಓದ್ತಾ ಇದ್ದೀರಾ ಅದು ನಿಮ್ಮ ಪ್ರಯತ್ನ ಅಲ್ಲ, ಇದು ನಿಮ್ಮ ತಂದೆ ತಾಯಿಗಳ ಒಂದು ಶ್ರಮ, ಅವರ ಆಸೆ ಆಕಾಂಕ್ಷೆ. ಅವ್ರೇನು ಒಂದು ಬಟ್ಟೆ ತಗೋಬೇಕು, ಒಂದು ಹಬ್ಬ ಮಾಡಬೇಕು, ಅದೆಲ್ಲಾನು ಬದಿಗಿರಿಸಿ ಆ ದುಡ್ಡನ್ನ ನಿಮ್ಮ ಓದಕ್ಕೆ ಕೊಡ್ತಾ ಇರ್ತಾರೆ. ಅದನ್ನ ನೀವು ಸದುಪಯೋಗ ಪಡಿಸ್ಕೊಂಡು ಚೆನ್ನಾಗಿ ಓದ್ಬೇಕು. ನೀವೇನಾದ್ರು ಇದನ್ನ ಓದ್ಲಿಕ್ಕೆ ಸುಮ್ಮನೆ ಮಾಡಿದ್ರೆ ಅದು ನಿಮ್ಮ ತಂದೆ ತಾಯಿಗಳಿಗೆ ಮಾಡ್ತಕ್ಕಂಥ ದ್ರೋಹ ಆಗುತ್ತೆ, ಅನ್ಯಾಯ ಆಗುತ್ತೆ. ಇತ್ತೀಚಿನ ಕಾಲದಲ್ಲಿ ಈಗಿನ ಜನರೇಷನ್ಸ್ಗೆ ಪ್ರಾಬ್ಲಮ್ ಏನಂದ್ರೆ ಡಿಸ್ಟ್ರಾಕ್ಷನ್ಸ್. ಈಗ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಗಿದೆ. ಯಾರು ಡಿಸ್ಟ್ರಾಕ್ಷನ್ಸ್ ನ ಅವಾಯ್ಡ್ ಮಾಡ್ತೀರಾ ಅವರು ನಿಜವಾಗ್ಲೂ ಸಕ್ಸಸ್ ಆಗ್ತೀರಾ, ಒಳ್ಳೇದಾಗುತ್ತೆ. ಬಡತನ ಎಲ್ಲರ ಮನೆಗಳಲ್ಲೂ ಕಷ್ಟ ಇರುತ್ತೆ, ಬಡತನ ಇರುತ್ತೆ. ಆದ್ರೂ ಅದನ್ನ ಮೀರಿ ನೀವು ಓದ್ಬೇಕಾಗತ್ತೆ. ಬಡತನ ಅನ್ನೋದು ನಿಜವಾಗ್ಲೂ ನನ್ನ ಪ್ರಕಾರ ಅದು ಶಾಪ ಅಲ್ಲ, ಅದು ಒಂದು ಅವಕಾಶ. ನೀವು ಆ ಅವಕಾಶದಲ್ಲಿ ಚೆನ್ನಾಗಿ ಓದಿ ಮೇಲ್ಮಟ್ಟಕ್ಕೆ ಬನ್ನಿ ಅಂತ ಹೇಳಿ ನೀವೆಲ್ಲ ವೈಯಕ್ತಿಕವಾಗಿ ಮೇಲ್ಮಟ್ಟಕ್ಕೆ ಬಂದ್ರೆ ಆಟೋಮೆಟಿಕ್ ಆಗಿ ಸಮುದಾಯನೇ ಮೇಲ್ಮಟ್ಟಕ್ಕೆ ಬರ್ತಕ್ಕಂಥ ಒಂದು ಅವಕಾಶ ಆಗುತ್ತೆ. ಈ ಸಂದರ್ಭದಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟು ಎಲ್ರಿಗೂ ಒಂದ್ಸಿ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.